ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಮಾರ್ಚ್ 6ನೇ ತಾರೀಕು ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಮಹೋತ್ಸವ, ಅಂದರೆ ಅವರು ಅವತರಿಸಿದ ಜನ್ಮದಿನದ ಪರ್ವಕಾಲ. ಆಶ್ಚರ್ಯ ಅಂದ್ರೆ ಅವತ್ತು ಗುರುವಾರ ಕೂಡ ಇದೆ, ಸಪ್ತಮಿ ತಿಥಿ, ರೋಹಿಣಿ ನಕ್ಷತ್ರ. ಬಹಳ ಶ್ರೇಷ್ಠವಾದ ಪರ್ವಕಾಲದಲ್ಲಿ ಈ ಬಾರಿ ಗುರುರಾಯರ ವರ್ಧಂತಿ ಮಹೋತ್ಸವವು ಆಗತವಾಗಿದೆ. ಅಲ್ಲಿಗೆ ಗುರುರಾಯರು ಅವತರಿಸಿ 430 ವರ್ಷಗಳು ಕಳೆದಿವೆ ಹಾಗೂ ಅವರು ಪಟ್ಟಾಭಿಷಿಕ್ತರಾಗಿ 404 ವರ್ಷಗಳಾಗಿವೆ. ಗುರುಸಾರ್ವಭೌಮರ ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ 1ನೇ ತಾರೀಕು ಬಿದಿಗೆ ಅವತ್ತು ಪ್ರಾಪ್ತವಾಗಿದೆ. ಅಂದ್ರೆ ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕಿನ ತನಕ ಗುರುರಾಯರ ಸಪ್ತೋತ್ಸವದ ಪರ್ವಕಾಲ. 7 ದಿವಸಗಳ ಕಾಲ ರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತೆ ಅವರು ಈಗಲೇ ಮಾನಸಿಕವಾಗಿ ಸಿದ್ಧರಾಗಬಹುದು. ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕಿನ ತನಕ 1 ವಾರಗಳ ಕಾಲ ಗುರುರಾಯರ ಸೇವೆಯನ್ನ ಮಾಡಿದ್ರೆ ತುಂಬಾ ವಿಶೇಷ ಫಲ ಹಾಗೂ ಗುರುರಾಯರ ವಿಶೇಷ ಅನುಗ್ರಹ ಅವರಿಗೆ ಉಂಟಾಗುತ್ತೆ. ಈ ಸಪ್ತೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಗುರುರಾಯರ ಮಠಗಳಲ್ಲಿಯೂ ಕೂಡ ಮಾಡ್ತಾರೆ. ಅಲ್ಲಿಯೂ ಕೂಡ ನೀವು ಹೋಗಿ ಯಥಾಶಕ್ತಿ ಸೇವೆಯನ್ನ ಸಲ್ಲಿಸಬಹುದು. ಈ ವಿಷಯವನ್ನ ಹೇಳುವ ಮೊದಲು ಒಂದು ಪ್ರಧಾನವಾದ ಒಂದು ಅಂಶವನ್ನು ನಾನು ಈ ವರ್ಷದ ಪರ್ವಕಾಲವನ್ನಾಗಿ ಇಲ್ಲಿ ಉಲ್ಲೇಖ ಮಾಡಬೇಕು. ಅದು ಈ ವರ್ಷ ಮಾತ್ರ ಹೀಗೆ ಒಳ್ಳೆಯ ಪರ್ವಕಾಲ ಬಂದಿದೆ, ಪ್ರತಿ ವರ್ಷ ಬರಲ್ಲ, ಈ ಒಳ್ಳೆ ಅವಕಾಶ ಸಿಗಲ್ಲ. ಅದೇನು ಅಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ, ಅಂದ್ರೆ ಇದೇ ಫೆಬ್ರವರಿ 6ನೇ ತಾರೀಕು, ಅವತ್ತು ಗುರುವಾರ ಇದೆ. ಅವತ್ತು ನೀವು ಸೇವೆ ಪ್ರಾರಂಭ ಮಾಡಬೇಕು. ಸರಿಯಾಗಿ 24 ದಿನಗಳು ಆದ್ರೆ ಅದು ಗುರುರಾಯರ ಸಪ್ತೋತ್ಸವ ಪಟ್ಟಾಭಿಷೇಕದ ಮಹೋತ್ಸವದ ದಿವಸ ಸಮರ್ಪಣೆ ಆಗುತ್ತೆ. ಅಂದ್ರೆ ಶನಿವಾರ ಬಿದಿಗೆ ಮಾರ್ಚ್ 1ನೇ ತಾರೀಕು, ಅವತ್ತಿಗೆ ಸರಿಯಾಗಿ 24 ದಿನ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ನೀವು ಸೇವೆ ಪ್ರಾರಂಭ ಮಾಡಬೇಕು, ಮಾರ್ಚ್ 1ನೇ ತಾರೀಕು ಸೇವೆ ಮುಗಿಸಬೇಕು. ಇದು 24 ದಿನದ ಈ ಒಂದು ಪರ್ವಕಾಲ ದೇವರು ಕೊಟ್ಟ ವರ ಅಂತ ತಿಳ್ಕೊಳ್ಬೇಕು. ಕಾರಣ ಏನಂದ್ರೆ ಗುರುವಾರ ಪ್ರಾರಂಭ ಆಗುತ್ತೆ, ಶನಿವಾರ ಮುಕ್ತಾಯ ಆಗುತ್ತೆ. ಶನಿವಾರ ಅದು ವೆಂಕಟೇಶ ದೇವರ ದಿವಸ, ಗುರು ಸೇವೆ ಭಗವಂತನಲ್ಲಿ ಸಮರ್ಪಣೆ ಆಗ್ಬೇಕು, ಅದಕ್ಕೆ ಇದು ಸಂಕೇತ 1. ಮತ್ತೊಂದು ಕಾರಣ, ಅವತ್ತು ಗುರುರಾಯರ ಪಟ್ಟಾಭಿಷೇಕವಾದ ಪರ್ವಕಾಲ. ಗುರುರಾಯರಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ನಮ್ಮ ಸಂಪತ್ತನ್ನ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ಅದಕ್ಕೆ ಹೆಚ್ಚಿನ ಫಲ. ನಮ್ಮ ಸಂಪಾದನೆ ಅಂದ್ರೆ 1 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಅಥವಾ ಬೇರೆ ಇನ್ಯಾವುದಾದ್ರೂ ರಾಯರ ಸೇವೆಗಳು, ಅದೇ ನಮ್ಮ ಸಂಪತ್ತು. ಅದನ್ನ ಸಮರ್ಪಣೆ ಮಾಡುವ ಮಹಾಪರ್ವಕಾಲ ಅವತ್ತು ನಮಗೆ ಸಿಗುತ್ತೆ. ಇನ್ನೂ ವಿಶೇಷ ಅಂದ್ರೆ ರಾಯರಿಗೆ ಅಚ್ಚುಮೆಚ್ಚಿನ ಗುರುಗಳು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಅವತ್ತು ಮಧ್ವನವಮಿ, ಫೆಬ್ರವರಿ 6ನೇ ತಾರೀಕು ಗುರುವಾರ ಮಧ್ವನವಮಿ ಪರ್ವಕಾಲ. ಅವತ್ತು ಪ್ರಾರಂಭ ಮಾಡಿದ್ರೆ ಅವರ ಗುರುಗಳ ಅನುಗ್ರಹ ನಮಗೆ ಉಂಟಾಗುತ್ತೆ ಹಾಗೂ ಶನಿವಾರ ಪಟ್ಟಾಭಿಷೇಕದ ದಿವಸ ಸಮರ್ಪಣೆ ಮಾಡುವುದರಿಂದ ತಿರುಪತಿ ವೆಂಕಟೇಶ ದೇವರ ಅನುಗ್ರಹ ಕೂಡ ಉಂಟಾಗುತ್ತೆ. ಆದ್ದರಿಂದ ಈ ಮೂಲಕ ನಾನು ಇಲ್ಲಿ ತಿಳಿಸ್ತಾ ಇರೋದು, ಪ್ರತಿಯೊಬ್ಬರೂ ಕೂಡ 24 ದಿವಸಗಳ ಒಂದು ಸೇವೆಯನ್ನ ಪ್ರಾರಂಭ ಮಾಡಿ. ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನ ನೀವು ತರಿಸ್ಕೊಳ್ಳಿ. ದಿವಸಕ್ಕೆ ಒಂದೊಂದು ಪುಸ್ತಕದಂತೆ 24 ದಿವಸಗಳಲ್ಲಿ 24 ಪುಸ್ತಕಗಳನ್ನ ಬರೆದು ಸಮರ್ಪಣೆ ಮಾಡಿ. ಅಲ್ಲಿ ನಿಮಗೆ 24 ಬಾರಿ ಶ್ರೀರಾಘವೇಂದ್ರ ಅಂತ ಬರೀತೀರಿ, ಅಷ್ಟು ನಾಮಸ್ಮರಣೆ ಮಾಡ್ತೀರಿ. ಮತ್ತು ಪ್ರತಿಯೊಂದು ಶ್ರೀರಾಘವೇಂದ್ರ ಎಂಬ ನಾಮಗಳು ರಾಮದೇವರನ್ನು, ಹನುಮಂತ ದೇವರನ್ನು ಹಾಗೂ ಗುರುರಾಯರನ್ನು ಪ್ರಶಂಸೆ ಮಾಡುವುದರಿಂದ 3 ಪಟ್ಟು ಪುಣ್ಯ ನಿಮಗೆ ಬರುತ್ತೆ. ಅಂದ್ರೆ 24 ಬಾರಿ ಬರೆದ್ರೆ ಅದು 72 ಬಾರಿ ಬರೆದಂತೆ ಆಗುತ್ತೆ. ಅಂದ್ರೆ 24,000 ಬರೆದದ್ದು 72,000 ಬಾರಿ ಬರೆದಂತೆ ಆಗುತ್ತೆ. ಪುನಃ 24,000 ನಿಮ್ಮ ನಾಮಸ್ಮರಣೆ ಸೇರಿಸಿದ್ರೆ ಸುಮಾರು 1 ಲಕ್ಷದ ಮಂತ್ರ ಜಪ ಆಗುತ್ತೆ. ಆದ್ದರಿಂದ ಸಾಧಕರು 25 ಪುಸ್ತಕಗಳನ್ನು ಅಂದ್ರೆ 24 ಪುಸ್ತಕಗಳನ್ನ ಈ ಸಂದರ್ಭದಲ್ಲಿ ಬರೆಯುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ನಮಗೆ ಒಳ್ಳೆಯ ಪರ್ವಕಾಲದಲ್ಲಿ ಈ ನಾಮಲೇಖನ ಯಜ್ಞವನ್ನ ಮಾಡಿದ ಪುಣ್ಯವೂ ಕೂಡ ಪ್ರಾಪ್ತವಾಗುತ್ತೆ. ಅಥವಾ ನೀವು ನಾಮಲೇಖನ ಮಾಡಲ್ಲ ಅಂದ್ರೆ ಬೇರೆ ಯಾವುದಾದ್ರೂ ರಾಯರ ಸೇವೆಯನ್ನ ಮಾಡಿ. ಆದ್ರೆ ನಾಮಲೇಖನ ಮಾಡುವ ಸೇವೆ ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು, ನೀವು ಅನುಭವಿಸಿ ನೋಡಿ. ಅಥವಾ ನೀವು ಬೇರೆ ಯಾವುದೇ ರಾಯರ ಸೇವೆಯನ್ನ ಮಾಡಿ 24 ದಿವಸಗಳ ಈ ಒಂದು ಒಳ್ಳೆಯ ಪರ್ವಕಾಲದಲ್ಲಿ ಆಚರಣೆ ಮಾಡಿ. ಅಥವಾ ಮತ್ತೂ ಒಂದು, ಮಾಘ ಮಾಸದಲ್ಲಿ ಈ ಬಾರಿ 5 ಗುರುವಾರ ಬಂದಿದೆ. ಈ ಮಾಘ ಮಾಸದ 5 ಗುರುವಾರಗಳಲ್ಲಿಯೂ ಕೂಡ ನೀವು ರಾಯರ ಸೇವೆಯನ್ನ ಮಾಡಬಹುದು. ಒಪ್ಪತ್ತು ಮಾಡೋರು ಮಾಡಬಹುದು, ಅಥವಾ ಲೇಖನ ಮಾಡೋರು ಮಾಡಬಹುದು, ಪ್ರದಕ್ಷಿಣೆ ನಮಸ್ಕಾರ ಅಥವಾ ಇನ್ಯಾವುದಾದ್ರೂ ಪರಿತ್ಯಾಗಗಳು, ಅನ್ನದಾನ ಇತ್ಯಾದಿಗಳ ಸೇವೆಯನ್ನ ನೀವು ಮಾಡಬಹುದು. ಹೀಗೆ ಮಾಘ ಮಾಸದ 5 ಗುರುವಾರಗಳಲ್ಲಿ ನೀವು ರಾಯರ ಸೇವೆ ಅಥವಾ ಫೆಬ್ರವರಿ 6ನೇ ತಾರೀಕು ಪ್ರಾರಂಭ ಮಾಡಿದ ಸೇವೆಯನ್ನ ಮಾರ್ಚ್ 1ನೇ ತಾರೀಕು ಸಮರ್ಪಣೆ ಮಾಡಬೇಕು. ಅದು 24 ದಿವಸಗಳ ಸೇವೆ ಆಗುತ್ತೆ. ಮತ್ತು ಸಪ್ತೋತ್ಸವದ ಸಂದರ್ಭದಲ್ಲಿ 1 ವಾರದ ಸೇವೆಯನ್ನು ಕೂಡ ನೀವು ಮಾಡಬಹುದು. ಹೀಗೆ 3 ಅವಕಾಶಗಳಿದೆ ನಿಮಗೆ. ಇದರಲ್ಲಿ ಯಾವುದಾದ್ರೂ ಒಂದು ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಗುರುರಾಯರ ಕೃಪೆಗೆ ನೀವು ಪಾತ್ರರಾಗಿರಿ. ಇವತ್ತಿನಿಂದ ಗುರುರಾಯರ ವರ್ಧಂತಿ ಮಹೋತ್ಸವಕ್ಕೆ ಸುಮಾರು 32-33 ದಿವಸಗಳು ಮಾತ್ರ ಉಳಿದಿವೆ. ನೀವು 24 ದಿವಸಗಳ ಸೇವೆಯನ್ನ ಮಾಡ್ತೀರಿ ಅಂದ್ರೆ ಈಗಲಿಂದಲೇ ನೀವು ಸಿದ್ಧರಾಗಬೇಕು ಅದಕ್ಕೋಸ್ಕರ ಎಂಬುದಾಗಿ ಹೇಳ್ತಾ, ನಾಮಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ವಾಟ್ಸ್ಆಪ್ ಮೂಲಕ ಸಂಪರ್ಕ ಮಾಡಿ. ನೀವು ಈಗಾಗಲೇ ಬರೆದಿರಬಹುದು, ಪುನಃ ಬರೀರಿ ಆ 24 ದಿವಸಗಳಲ್ಲಿ. ಅಥವಾ
ನೀವು ಹೊಸದಾಗಿ ಬರೆಯುವ ಸಂಕಲ್ಪನೂ ಕೂಡ ನೀವು ಮಾಡಬಹುದು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ